ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿರಾಟ್, ಮಾಮ್, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಾಮ್, ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೇ. ಡಿಡ್ ಯು ಎಂಜಾಯ್ ಯರ್ ಯೆಸ್ಟರ್ಡೇಸ್ ಡಿನ್ನರ್? ಎಸ್, ಐ ರಿಯಲಿ ಎಂಜಾಯ್ಡ್. ತುಂಬಾ ಚೆನ್ನಾಗಿತ್ತು. ಹಾಗಾದ್ರೆ ಯಾಕೆ ಡಲ್ ಆಗಿದ್ಯಾ? ಡಲ್ ಏನಿಲ್ಲ ಮಾಮ್. ರಾಜೇಶ್ವರಿ ಹತ್ರ ಕಂಪನಿ ಟೈಅಪ್ ಏನು ಬೇಡ, ಇಂಡಿಪೆಂಡೆಂಟ್ ಆಗೇ ಇರ್ಲಿ ಅಂತ ಹೇಳಿದ್ಯಂತೆ. ಟೈಅಪ್ ಆದ್ರೆ ಒಳ್ಳೇದಲ್ವಾ? ಪಾಪ ಭೈರವಿ ಅಲ್ಲಿ ಇಲ್ಲಿ ಅಂತ ಎಷ್ಟು ಅಂತ ಓಡಾಡ್ತಾಳೆ. ಮಾಮ್, ಭೈರವಿ ಅವ್ರು ನಿಮ್ಮನ್ನ ರೋಲ್ ಮಾಡೆಲ್ ಆಗಿ ತಗೊಂಡಿದ್ದಾರೆ. ನಿಮ್ಮ ಹಾಗೆ ಎತ್ತರಕ್ಕೆ ಬೆಳಿಬೇಕು ಅಂತ ಕನ್ಸು ಕೂಡ ಕಟ್ಕೊಂಡಿದ್ದಾರೆ. ಈಗ ಕಂಪನಿ ಟೈಅಪ್ ಮಾಡಿಬಿಟ್ರೆ ಅವ್ರ ರೆಕ್ಕೆಗಳು ಕಟ್ಟಾದ ಹಾಗಾಗತ್ತೆ. ಅದ್ರ ಬದಲು ಇಂಡಿಪೆಂಡೆಂಟ್ ಆಗಿರೋದು ಒಳ್ಳೇದಲ್ವಾ ಮಾಮ್? ಹಾ, ಎಸ್. ನಾನು ರಾಜೇಶ್ವರಿ ಹತ್ರ ಇದನ್ನೇ ಹೇಳ್ದೆ. ಭೈರವಿ ನನ್ ಸೊಸೆ ಅಂತ ಹೇಳ್ಕೊಳೋದಕ್ಕಿಂತ ಭೈರವಿ ಅತ್ತೆ ನಾನು ಅಂತ ಹೇಳ್ಕೊಳೋದೇ ಖುಷಿ ಅಲ್ವಾ? ಬೆಂಕಿ ಬಿತ್ತು ನಿನ್ ಖುಷಿಗೆ. ಯಾಕಮ್ಮ ಹೀಗ್ ಹೇಳ್ತಿದ್ಯಾ? ಮತ್ತಿನ್ನೇನು, ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಏನ್ ನಡೀತಿದ್ಯಮ್ಮ? ಏನೇನೋ ನಡೀತಾ ಇದೆ. ಹೀಗೆ ಬಿಟ್ರೆ ಇನ್ನು ಏನೇನೇನೇ ನಡೆಯುತ್ತೋ ಗೊತ್ತಿಲ್ಲ. ಅಮ್ಮ, ಅದೇನು ಅಂತ ಸರಿಯಾಗಿ ಹೇಳು. ಸುತ್ತಿ ಬಳಸಿ ಏನೇನೋ ಮಾತಾಡ್ಬೇಡ. ಅಲ್ಲಿ ಭೈರವಿ ಅಥರ್ವ ಇಬ್ರು ಜಗಳ ಮಾಡ್ತಾ ಇದ್ರು. ಜಗಳನಾ? ಯಾಕೆ? ಅಥರ್ವ ಅಲ್ಲೇನೇನೋ ಮಾತಾಡ್ತಾ ಇದ್ದ. ಸಿಂಧು ಅಂತಿದ್ದ, ಕೇಶವನ್ ಮಗಳು ಅಂತ ಹೇಳ್ತಾ ಇದ್ದ. ನನ್ಗಂತೂ ಒಂದೇ ಕನ್ಫ್ಯೂಷನ್ ಆಗೋಯ್ತು. ಕಾರಣ ಅಂತೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಅವರಿಬ್ರ ಮಧ್ಯೆ ಜಗಳ ಆಗಿದ್ ಮಾತ್ರ ನಿಜ. ನಾನ್ ಹೋಗ್ತಿದ್ದಾಗೆ ಇಬ್ರು ಜಗಳ ನಿಲ್ಸಿ ಹೊರಟ್ಬಿಟ್ರು. ವಿರಾಟ್, ಅವರಿಬ್ರಿಗೂ ಏನ್ ಮನಸ್ತಾಪ ಅಂತ ನಿನಗೇನಾದ್ರೂ ಗೊತ್ತಾ? ನನಗ್ ಗೊತ್ತಿರೋ ಹಾಗೆ ಅಂಥದ್ದೇನೂ ಆಗಿಲ್ಲ ಮಾಮ್. ಭವಾನಿ ಅತ್ಗೆ ಅಥರ್ವನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಕೇಳಿದ್ದಾರೆ. ಅಥರ್ವ ಬಂದು ಭೈರವಿ ಅವ್ರಿಗೆ ಹೇಳ್ದ ಭವಾನಿ ಅವ್ರನ್ನ ಕರ್ಕೊಂಡು ಹೋಗು ಅಂತ. ನಾನ್ ಬೇಡ ಅಂತ ಹೇಳ್ದೆ. ಆಮೇಲೆ ನೀವೇ ಕರ್ಕೊಂಡು ಹೋದ್ರಲ್ಲ, ಆ ವಿಚಾರಕ್ಕೆ ಇರ್ಬೋದು ಮಾಮ್. ಅದ್ರಲ್ಲಿ ಮತ್ತೆ ಜಗಳ ಮಾಡೋದೇನಿದೆ? ನಾನ್ ಕರ್ಕೊಂಡು ಹೋಗಿ ಬಂದಾಯ್ತಲ್ಲ. ಇಲ್ಲ ವಸು, ನನ್ಗ್ಯಾಕೋ ಈ ವಿಚಾರದ ಬಗ್ಗೆ ಜಗಳ ಆಗಿಲ್ಲ ಅಂತ ಅನ್ಸತ್ತೆ. ಬೇರೆ ಏನೋ ವಿಷಯ ಇದೆ. ಓಕೆ, ಅದೇನೇ ಇದ್ರೂ ಈಗ್ಲೇ ಇತ್ಯರ್ಥ ಆಗ್ಬೇಕು.